ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ಎಲ್ರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ನೀವ್ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಹೆಸರು ಹೇಮಶ್ರೀ. ನನ್ನ ಹೇಮ ಅಂತ ಕೂಡ ಕರೀತಾರೆ. ನಾನ್ ಬ್ಯಾಂಗ್ಳೂರಿಂದ ವಿಲಾಗ್ಸ್ನ ಮಾಡ್ತೀನಿ. ನಾನ್ ಬ್ಯಾಂಗ್ಳೂರಲ್ಲಿ ಸುಮಾರಷ್ಟು ಇಂಡೋರ್ ಪ್ಲೇ ಏರಿಯಾಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬಟ್ ಇದೇ ಫಸ್ಟ್ ಟೈಮ್ ನಾನು ಈ ಒಂದು ಪ್ಲೇ ಏರಿಯಾಗೆ ಬಂದಿರೋದು. ಈ ವಿಡಿಯೋದಲ್ಲಿ ಆದಷ್ಟು ಇನ್ಫಾರ್ಮೇಶನ್ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ನಮ್ ಜೊತೆ ನೀವು ಕೂಡ ಈ ಪ್ಲೇ ಏರಿಯಾನ ಎಕ್ಸ್ಪ್ಲೋರ್ ಮಾಡಿ. ಈ ಇಂಡೋರ್ ಪ್ಲೇ ಏರಿಯಾ ಹೆಸರು ಸ್ಕದೂಶ್. ಇದು ಹರಳೂರ್ HSR ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ನಾವು ಫಸ್ಟ್ ಎಂಟರ್ ಆಗಿದ ತಕ್ಷಣನೇ ನಮಗ್ ಸಿಗೋದು ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ಅಲ್ಲಿ ಸೆಟಪ್ ಮಾಡಿರೋಂತಹ ಈ ಒಂದು ಸೆಕ್ಷನ್. ನಾವು ಫಸ್ಟ್ ಅಲ್ಲಿಗೆ ಹೋದ್ವಿ. ಹೋಗಿದ ತಕ್ಷಣನೇ ಫಸ್ಟ್ ಲಕ್ಷ ಇಲ್ಲೆಲ್ಲ ಚೆಕ್ ಮಾಡ್ತಾ ಇದ್ದಾನೆ, ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಿದ್ದಾನೆ. ಮಾಡಾದ್ಮೇಲೆ ಅವ್ನ್ ನನ್ಗೆ ಹೇಳ್ದ, ಇದು ನಾವು ಸೂಪರ್ ಮಾರ್ಕೆಟ್, ನಾನ್ ಸೂಪರ್ ಮಾರ್ಕೆಟ್ ಓನರ್ ಅಂಡ್ ನೀವ್ ನನ್ ಕಸ್ಟಮರ್ ಅಮ್ಮ. ಸೊ ನಿಮ್ಗೆ ಏನ್ ಬೇಕು ಹೇಳಿ ಅಂತ. ನಾನು ಇಲ್ಲೇ ಒಂದು ವೆಜಿಟೇಬಲ್ ಕೌಂಟರ್ ಇತ್ತು, ಸೊ ಹಾಗಾಗಿ ಅಲ್ಲಿ ನನ್ಗೆ ಬೀನ್ಸ್, ಕ್ಯಾಪ್ಸಿಕಮ್ ಎಲ್ಲ ಬೇಕು ಅಂತ ಹೇಳ್ದೆ. ಅವ್ನ್ ಅದನ್ನೆಲ್ಲ ತಗೊಂಡು ಬಾಸ್ಕೆಟ್ ಅಲ್ಲಿ ಹಾಕ್ತಾ ಇದ್ದಾನೆ. ಮತ್ತೇನ್ ಬೇಕು ಅಂತ ಹೇಳ್ದ. ಸೊ ನಮ್ಗೆ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಕೊಡು ಅಂತ ಹೇಳ್ದೆ. ಅವ್ನ್ ಕ್ಯಾಪ್ಸಿಕಮ್ ಕೂಡ ಹಾಕ್ತ. ಎಷ್ಟು ಚೆನ್ನಾಗಿದೆ ಅಲ್ಲ, ಇದನ್ನ ನೋಡಿದ್ರೆ ಎಷ್ಟು ಕಲರ್ಫುಲ್ ಮತ್ತೆ ತುಂಬಾ ಕ್ಯೂಟ್ ಆಗಿದೆ. ಈ ರೀತಿ ಸುಮಾರು ಪ್ರಿಟೆಂಡ್ ಅಂಡ್ ಪ್ಲೇ ಸೆಕ್ಷನ್ಸ್ ಇದೆ. ನಾವು ಫಸ್ಟ್ ಸೂಪರ್ ಮಾರ್ಕೆಟ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈ ತರ ಪ್ರಿಟೆಂಡ್ ಅಂಡ್ ಪ್ಲೇ ಸೆಕ್ಷನ್ಸ್ ಇರೋದ್ರಿಂದ ನಾವು ಮಕ್ಳ ಜೊತೆ ತುಂಬಾ ಇಂಟ್ರಾಕ್ಟ್ ಮಾಡ್ಬೋದು. ಅಂಡ್ ಇಂಟ್ರಾಕ್ಟ್ ಮಾಡ್ತಾ ಇದೊಂದು ಎಜುಕೇಶನಲ್ ಗೇಮ್ ತರ ಕೂಡ ಇರುತ್ತೆ. ಹಾಗೆ ಅವರು ಇದರಿಂದ ಕಲ್ತ್ಕೊಂತಾರೆ. ನೀವ್ ಇಲ್ಲಿ ನೋಡ್ಬೋದು, ಅವ್ನ್ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಬಿಲ್ಲಿಂಗ್ ಮಾಡ್ತಾ ಇದ್ದಾನೆ ಆ ಬಿಲ್ಲಿಂಗ್ ಕೌಂಟರ್ ಅಲ್ಲಿ. ಮತ್ತೆ ಈ ಕಡೆ ಬಂದ್ರೆ ನಾನು ಏನಿದೆ ಈ ಕೌಂಟರ್ ಅಲ್ಲಿ ಅಂತ ಚೆಕ್ ಮಾಡ್ತಿದ್ದೆ. ತೂರ್ ದಾಲ್, ಬ್ಲಾಕ್ ಚೆನ್ನ, ವೀಟ್ ಅಂತ ಒಂದು ಚಿಕ್ಕ ಚಿಕ್ಕ ಪೌಚಸ್ ಆಗಿ ಇಲ್ಲೆಲ್ಲ ಅರೇಂಜ್ ಮಾಡಿದ್ರು. ಈ ಸೆಕ್ಷನ್ ಬಂದ್ರೆ ಇಲ್ಲಿ ಬೆವರೇಜಸ್ ನ ಇಟ್ಟಿದ್ರು, ಮತ್ತೆ ಫ್ರೂಟ್ಸ್ ಇತ್ತು. ಮತ್ತೆ ನೆಕ್ಸ್ಟ್ ಕೌಂಟರ್ ಅಲ್ಲಿ ನಾನು ಆಲ್ರೆಡಿ ತೋರಿಸಿದ ಹಾಗೆ ವೆಜಿಟೇಬಲ್ಸ್ ಇತ್ತು. ಎಲ್ಲ ತುಂಬಾ ಕ್ಲೀನ್ ಆಗಿ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ನೆಕ್ಸ್ಟ್ ನಾವು ಅಲ್ಲಿಂದ ಹೋಗಿದ್ದು ಕೆಫೆ ಥೀಮ್ ಅಲ್ಲಿ ಇರುವಂತಹ ಒಂದು ಸೆಟಪ್ಗೆ. ಕೆಫೆ ಸೆಕ್ಷನ್ ಅಲ್ಲಿ ಕೂಡ ಒಂದು ಬಿಲ್ಲಿಂಗ್ ಕೌಂಟರ್ ಮತ್ತೆ ವೆರೈಟಿ ಆಫ್ ಫುಡ್ಸ್ ನ ಅರೇಂಜ್ ಮಾಡಿದ್ರು. ಇಲ್ಲಿ ನೀವು ನೋಡೋ ಹಾಗೆ ಇಡ್ಲಿ, ವಡಾ ಒಂದು ಬಾಳೆ ಎಲೆ ಮೇಲೆ ಸ್ಪ್ರೆಡ್ ಮಾಡಿದ್ದಾರೆ. ಮ್ಯಾಕ್ರೂನ್ಸ್ ಇದೆ, ಬರ್ಗರ್ ಇತ್ತು, ವೆರೈಟಿ ಆಫ್ ಡೋನಟ್ಸ್ ಕೂಡ ಇತ್ತು. ಫಸ್ಟ್ ಲಕ್ಷ ಆಕ್ಚುಲಿ ಡೋನಟ್ ತಗೊಂಡೋಗಿ ನನ್ಗೆ ಹೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಅವನ್ ಅಲ್ಲಿ ಹೀಟ್ ಮಾಡ್ಕೊಂಡ್ ಬಂದು ಇಲ್ಲಿ ನನಗೆ ಕೊಡ್ತಾ ಇದ್ದಾನೆ. ನೋಡಿ ಎಷ್ಟು ಕಲರ್ಫುಲ್ ಅಂಡ್ ಕ್ಯೂಟ್ ಆಗಿದೆ. ನೆಕ್ಸ್ಟ್ ಅವನು ಅಲ್ಲಿ ಬರ್ಗರ್ ಇತ್ತು. ಬೇರೆ ಮಕ್ಳು ಕೂಡ ಆಟ ಆಡ್ತಿದ್ರಲ್ಲ, ಅವ್ರು ಬಂದು ಬರ್ಗರ್ ಮಾಡ್ಕೊಡು ಅಂತ ಹೇಳಿದ್ರು. ಓಕೆ, ಲೆಟ್ ಮಿ ಕುಕ್ ಇಟ್ ಫಾರ್ ಯು ಅಂತ ಅನ್ಬಿಟ್ಟು ಹೋಗಿದ್ದಾನೆ. ಬರ್ಗರ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದವನು ಮತ್ತೆ ವಾಪಸ್ ಬಂದ. ಯಾಕಪ್ಪ ವಾಪಸ್ ಬಂದ ಅಂತ ನೋಡಿದ್ರೆ ಬಂದು ಒಂದು ಸ್ಲೈಸ್ ಮಿಸ್ ಆಗಿದೆ. ಹಾಗಾಗಿ ಅದನ್ನ ಹುಡುಕ್ತಾ ಇದ್ದೇನೆ ಇಲ್ಲಿ. ಓಕೆ, ಇವಾಗ ಸಿಕ್ತು ಬನ್ ಸ್ಲೈಸ್. ಅದನ್ನ ಇಟ್ಕೊಂಡು ಬರ್ಗರ್ನ ಪ್ರಿಪೇರ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದ. ಅದಾದ್ಮೇಲೆ ನನ್ಗೆ ಇಲ್ಲಿ ಮ್ಯಾಕ್ರೂನ್ಸ್ ಕೊಡ್ತಾ ಇದ್ದಾನೆ, ಟೇಸ್ಟ್ ಮಾಡಿ ಅಮ್ಮ ಅಂತ. ರಿಯಲ್ ಮ್ಯಾಕ್ರೂನ್ಸ್ ತರಾನೇ ಇದೆ ಇದು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಕನ್ಸ್ಟ್ರಕ್ಷನ್ ಝೋನ್ಗೆ. ಕನ್ಸ್ಟ್ರಕ್ಷನ್ ಝೋನ್ ಅಲ್ಲಿ ಕಾಸ್ಟ್ಯೂಮ್ ಕೂಡ ಇತ್ತು. ಸೇಫ್ಟಿ ವೇಸ್ಟ್ ಮತ್ತೆ ಹೆಲ್ಮೆಟ್ ಎರಡೂ ಕೂಡ ಅವನ್ ಹಾಕೊಂಡಿದ್ದಾನೆ. ಅದಾದ್ಮೇಲೆ ಮತ್ತೆ ಒಂದು ಹೆಲ್ಮೆಟ್ ಸಿಕ್ತ ಅವನ್ಗೆ. ಅಮ್ಮ ನೀವ್ ಹಾಕೊಳ್ಳಿ ಅಂದ. ನಾನು ಹಾಕೊಂಡು ಕ್ವಿಕ್ ಆಗಿ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ. ಅವ್ನು ಇಲ್ಲಿರೋಂತಹ ಬ್ರಿಕ್ಸ್ ನ ಯೂಸ್ ಮಾಡಿ ನಾನ್ ನಿಮ್ಗೆ ಮನೆ ಕಟ್ಕೊಡ್ತೀನಿ ಅಂತ ಕಟ್ಕೊಡ್ತಾ ಇದ್ದಾನೆ. ಬನ್ನಿ ಅವನ ಹತ್ರನೇ ಕೇಳೋಣ ಏನ್ ಮಾಡ್ತಿದ್ದಾನೆ ಅಂತ. ನಂಗೆ ಇಂಥವ್ರೇ ಬೇಕು ಕನ್ಸ್ಟ್ರಕ್ಷನ್. ಅಲ್ಲ ಚಿನ್ನು, ಒನ್ ಡೇಲೆ ಕಟ್ಕೊಟ್ಬಿಟ್ರ ನೀವು? ಇದಾ ನಿಮ್ದು? ನಮ್ದು ಮನೆ. ಓಕೆ, ಎಷ್ಟು ಫ್ಲೋರ್ ಮನೆ ಇದು? 16 ಫ್ಲೋರ್. Is this ready? Yes. Is this my house? Yes. Oh my god.
such a big house. Thank you for constructing this. I didn't. What's that? Basement. Basement. This is a Terrace. This is a terrace. Hmm. Ouch. My house will. ಸರ್ ಕೆಲಸ ಮಾಡಿ ಟೋಪಿನೇ ಬಿದ್ದೋಯ್ತು. ಏನಕ್ಕೆ ಹಾಕೊಂಡಿರೋದು ಟೋಪಿ ಎಲ್ಲ? Safety. ಸೇಫ್ಟಿ. ಹೌದಾ? ಈ ಕೋಟ್ ಏನಕ್ಕೆ ಹಾಕೊಂಡಿರೋದು? ಇದು ಹಾರ್ಟ್ಗೆಲ್ಲ ಅಬ್ಬು ಆಗಬಾರ್ದಂತ. ಓಹ್, ಯಾವುದಕ್ಕೆ? ಹಾರ್ಟ್ಗ? ನೋಡಿದ್ರಲ್ಲ ಅವನ್ ಕಾನ್ವರ್ಸೇಷನ್ ಎಷ್ಟು ಚಂದ ಅಲ್ಲ. ಅವ್ರದೇ ಆದ ಇಮ್ಯಾಜಿನೇಷನ್ ಅಲ್ಲಿ ಅವರೇ ಏನೋ ಇಮ್ಯಾಜಿನ್ ಮಾಡ್ಕೊಂಡು ನಮ್ಮ ಹತ್ರ ಹೇಳ್ತಾ ಇರ್ತಾರೆ. ಅಲ್ಲಿಂದ ನೆಕ್ಸ್ಟ್ ನಾವು ಫೈರ್ ಸ್ಟೇಷನ್ ಹೋದ್ವಿ. ಫೈರ್ ಸ್ಟೇಷನ್ ಅಲ್ಲಿ ಕೂಡ ಕಾಸ್ಟ್ಯೂಮ್ಸ್ ಇತ್ತು. ಆ ಕಾಸ್ಟ್ಯೂಮ್ ನಾನು ಹಾಕಿದ್ದೀನಿ. ಅವನು ಓಡಿಸ್ತಾ ಇದ್ದಾನೆ ಫೈರ್ ಇಂಜಿನ್ ಅಂತೆ. ಫೈರ್ ಇಂಜಿನ್ ಓಡಿಸ್ಕೊಂತ ಅಲ್ಲಿ ಮತ್ತೆ ಏನಿದೆ ಅಂತ ನೋಡ್ತಿದ್ದಾನೆ. ಅಷ್ಟರಲ್ಲಿ ಫೈರ್ ಆಗಿದೆ ಅಲ್ಲೆಲ್ಲೋ ಅಂತ ಕಾಲ್ ಬಂತಂತೆ. ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ದಾನೆ. ಈ ರೀತಿ ರೋಲ್ ಪ್ಲೇ ಮಾಡೋದ್ರಿಂದ ಮಕ್ಳಿಗೆ ಅವ್ರ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ, ಅವ್ರ ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಅವ್ರ ಕ್ರಿಯೇಟಿವಿಟಿ ಮತ್ತೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ. ಹಾಗೆ ನಾವು ಅವ್ರ ಜೊತೆ ಇಂಟ್ರಾಕ್ಟಿವ್ ಆಗಿ ಈ ರೀತಿ ಆಟ ಆಡೋದ್ರಿಂದ ಅವ್ರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಏನೇನ್ ತಿಳ್ಕೊಂಡಿದ್ದಾರೆ, ಅವ್ರಿಗೆ ಏನ್ ಇಷ್ಟ ಆಗತ್ತೆ, ಏನ್ ಇಷ್ಟ ಆಗಲ್ಲ ಅನ್ನೋದ್ ಕೂಡ ನಾವ್ ಅರ್ಥ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಾ ಇರೋದು ಎಂಟೈರ್ ಪ್ಲೇ ಏರಿಯಾ ವ್ಯೂ. ಇಲ್ಲಿ ಪ್ರಿಟೆಂಡ್ ಅಂಡ್ ಪ್ಲೇ ನ ಬೇರೆ ಬೇರೆ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಮತ್ತೆ ಎಜುಕೇಶನಲ್ ಪ್ಲೇಗೆ ಬಿಲ್ಡಿಂಗ್ ಬ್ಲಾಕ್ಸ್ ಹಾಗೆ ಒಂದ್ ಸೆಕ್ಷನ್ ಇದೆ. ಪ್ರಿಟೆಂಡ್ ಅಂಡ್ ಪ್ಲೇ ಅಲ್ಲಿ ಫೈರ್ ಸ್ಟೇಷನ್, ಸೂಪರ್ ಮಾರ್ಕೆಟ್, ಸಲೂನ್ ಈ ರೀತಿಯಾದ ಬೇರೆ ಬೇರೆ ಸೆಕ್ಷನ್ಸ್ ಇದೆ. ಗ್ರಾಸ್ ಮೋಟರ್ ಸ್ಕಿಲ್ಸ್ಗೆ ಹೆಲ್ಪ್ ಆಗೋದಕ್ಕೆ ಸ್ಲೈಡ್, ಬಾಲ್ ಪಿಟ್, ಸಾಫ್ಟ್ ಪ್ಲೇ ಝೋನ್ಸ್ ಕೂಡ ಇದೆ. ನಾವು ಮತ್ತೆ ಕನ್ಸ್ಟ್ರಕ್ಷನ್ ಝೋನ್ ಅಲ್ಲೇ ಇದೀವಿ. ಯಾಕೆ ಅಂತಂದ್ರೆ ಲಕ್ಷ್ಗೆ ಇಲ್ಲಿರೋ ಎಲ್ಲಾ ಪ್ರಿಟೆಂಡ್ ಅಂಡ್ ಪ್ಲೇ ಸೆಕ್ಷನ್ಸ್ ಗಿಂತ ಈ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ತುಂಬಾ ಇಷ್ಟ ಆಗಿದೆ. ಮತ್ತೆ ಇಲ್ಲಿ ವಾಪಸ್ ಬಂದು ಪಪ್ಪಂಗ್ ಒಂದು ಮನೆ ಕಟ್ಟಿದೀನಿ ನೋಡಿ, ನಿಮ್ಗೊಂದ್ ಮನೆ ಕಟ್ಟಿದೀನಿ, ನನ್ಗೊಂದು ಅಂತ ಸೆಪರೇಟ್ ಆಗಿ ಒಂದೊಂದು ಬಿಲ್ಡಿಂಗ್ಸ್ ನ ಈ ರೀತಿ ಕನ್ಸ್ಟ್ರಕ್ಟ್ ಮಾಡಿದಾನೆ. ಈಗ ನಾವಿರೋದು ಸೆಲೆಬ್ರಿಟಿ ರೂಮ್. ಇಲ್ಲಿ ವೆರೈಟಿ ಆಫ್ ಕಾಸ್ಟ್ಯೂಮ್ಸ್ ಇತ್ತು. ಸೂಪರ್ ಮ್ಯಾನ್, ಹಲ್ಕ್, ಸ್ಪೈಡರ್ ಮ್ಯಾನ್. ಬಟ್ ಲಕ್ಷ್ಗೆ ಈ ಒಂದು ಝೋನ್ ಅಷ್ಟು ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಇಲ್ಲಿ ಮ್ಯೂಸಿಕಲ್ ಝೋನ್ ಇತ್ತು, ಅದನ್ನ ಚೆಕ್ ಮಾಡಿದ್ವಿ. ಅಲ್ಲಿಂದ ಅವನು ನೆಕ್ಸ್ಟ್ ಸಲೂನ್ ಇತ್ತು, ಸಲೂನ್ ಹೋಗಿ ಚೆಕ್ ಮಾಡಿ ಬಂದ. ನಾನಿಲ್ಲಿ ಈ ವಿಡಿಯೋದಲ್ಲಿ ಸಲೂನ್ ನ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಅಡಲ್ಟ್ಸ್ ಅಲೋ ಇಲ್ಲ ಅಲ್ಲಿ. ಅವ್ನ್ ಸಲೂನ್ ಹೋಗಿ ಅಲ್ಲಿಂದ ಸೀದಾ ಸ್ಲೈಡರ್ಗೆ ಆಕ್ಸೆಸ್ ಇತ್ತು, ಸ್ಲೈಡರ್ ಇಂದ ಬಂದ. ಅಲ್ಲಿಂದ ಬಂದಿದ ತಕ್ಷಣ ನಮಗ್ ಸಿಗೋದು ಈ ಗರಾಜ್ ಟೀಮ್ ಅಲ್ಲಿ ಸೆಟಪ್ ಮಾಡಿರೋಂತಹ ಒಂದು ಸೆಕ್ಷನ್. ಇಲ್ಲಿ ಒಂದು ಕಾರ್ನ ಪ್ಲೇಸ್ ಮಾಡಿದ್ದಾರೆ. ಅವನ ಕಾರಲ್ಲಿ ಕುತ್ಕೊಂಡು ಏನೇನಿದೆ ಅಂತ ಒಳಗಡೆ ಎಲ್ಲ ಚೆಕ್ ಮಾಡ್ತಾ ಇದ್ದಾನೆ. ಅವನ್ಗಂತೂ ಕಾರ್ಸ್ ಅಂತ ಅಂದ್ರೆ ತುಂಬಾನೇ ಇಷ್ಟ. ನೆಕ್ಸ್ಟ್ ನಾವು ಹೋಗಿದ್ದು ಜಂಗಲ್ ಥೀಮ್ ಅಲ್ಲಿ ಸೆಟಪ್ ಮಾಡಿರೋಂತಹ ಈ ಏರಿಯಾಗೆ. ನೀವ್ ನೋಡ್ಬೋದು, ನಾವು ಈವ್ನಿಂಗ್ ಹೋಗಿದ್ರಿಂದ ಆ ಟ್ರೀಸ್ಗೆಲ್ಲ ಲೈಟ್ ಅಲ್ಲಿ ಡೆಕೋರೇಷನ್ ಮಾಡಿದ್ರು. ಸೊ ಆ ಲೈಟ್ ಎಲ್ಲ ಆನ್ ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ಗೆ ಹೆಲ್ಪ್ ಆಗ್ಲಿ ಅಂತ ಅನ್ಬಿಟ್ಟು ಒಂದು ಚಿಕ್ಕ ಹರ್ಡಲ್ಸ್ ಕೂಡ ಇದೆ. ಇದ್ರಲ್ಲಿ ಕೂಡ ಮಕ್ಕಳು ಆಟ ಆಡ್ಬೋದು. ಕ್ಯೂಟ್ ಆಗಿರೋಂತಹ ಮಂಕಿ, ಪಾಂಡಾ, ಜಿರಾಫ್ ಮತ್ತೆ ಎಲಿಫೆಂಟ್ ಕೂಡ ಇತ್ತು. ಅವ್ನ್ ಇಲ್ಲಿ ನಿಂತ್ಕೊಳ್ಳೇ ಇಲ್ಲ, ಯಾಕಂದ್ರೆ ಅವ್ನ್ ಆಲ್ರೆಡಿ ಫ್ರೆಂಡ್ಸ್ ಮಾಡ್ಕೊಂಡಿದ್ದ. ಅವ್ರ ಫ್ರೆಂಡ್ಸ್ ಹೊರ್ಗಡೆ ಇದ್ರು, ಅವ್ನ್ ಅಲ್ಗೋಡೋದ. ನಾನ್ ಮಾತ್ರ ಇಲ್ಲಿ ನಿಂತ್ಕೊಂಡು ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ನೋಡ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ. ಅಲ್ಲಿಂದ ಹೊರಗಡೆ ಬಂದು ನೋಡೋ ಅಷ್ಟರಲ್ಲಿ ಅವ್ನು ಆಲ್ರೆಡಿ ಈ ಬಾಲ್ ಪಿಟ್ ಹತ್ರ ಹೋಗಿದ್ದ. ನಾನು ಆಲ್ರೆಡಿ ಹೇಳ್ದಾಗೆ ಈ ವಿಡಿಯೋದಲ್ಲಿ ಇಲ್ಲಿ ಬರೀ ಪ್ರಿಟೆಂಡ್ ಅಂಡ್ ಪ್ಲೇ ಮಾತ್ರ ಇಲ್ಲ, ಗ್ರಾಸ್ ಮೋಟರ್ ಸ್ಕಿಲ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಸ್ಲೈಡ್ಸ್ ಇದೆ, ಬಾಲ್ ಪಿಟ್ಸ್, ಸಾಫ್ಟ್ ಪ್ಲೇ ಝೋನ್ಸ್ ಕೂಡ ಇದೆ. ಈ ಒಂದು ಪ್ಲೇ ಏರಿಯಾ 2 to 10 years ಈ ಒಂದು ಏಜ್ ಗ್ರೂಪ್ಗೆ ಪರ್ಫೆಕ್ಟ್ ಆಗಿದೆ. ಇಲ್ಲಿ ಲ್ಯಾಡರ್ ತರ ಇತ್ತು, ಆ ಲ್ಯಾಡರ್ ಅಲ್ಲಿ ಹತ್ಕೊಂಡ್ ಬಂದು ಸ್ಲೈಡ್ ಅಲ್ಲಿ ಬರ್ತಾ ಇದ್ದಾನೆ. ಅವನ್ಗೆ ಸ್ಲೈಡ್ ಅಂದ್ರೆ ತುಂಬಾ ಇಷ್ಟ. ಇಂಡೋರ್ ಪ್ಲೇ ಏರಿಯಾ, ಔಟ್ಡೋರ್ ಪ್ಲೇ ಏರಿಯಾ, ಪಾರ್ಕ್ ಎಲ್ಲಿ ಕರ್ಕೊಂಡು ಹೋದ್ರು ಫಸ್ಟ್ ಅವ್ನು ಹೋಗೋದ್ ಸ್ಲೈಡ್ ಅಲ್ಲಿ. ಅದ್ರಲ್ಲಿ ಒಂದು 10 to 15 ಟೈಮ್ಸ್ ಬಂದೇ ಬರ್ತಾನೆ.
ಐ ಥಿಂಕ್ ಎಲ್ಲಾ ಮಕ್ಳಿಗೂ ಸ್ಲೈಡ್ ಸ್ವಿಂಗ್ ಅಂತ ಅಂದ್ರೆ ತುಂಬಾನೇ ಇಷ್ಟ. ನಾವು ಕೂಡ ಮಕ್ಳ ಹಾಕಿದ್ದಾಗ ನಮಗೂ ಕೂಡ ತುಂಬಾ ಇಷ್ಟ ಆಗ್ತಿತ್ತಲ್ವಾ. ಲಕ್ಷ ಈಗ ರೈಡ್ ಆನ್ ಹತ್ಕೊಂಡು ಇಲ್ಲಿ ರೋಡ್ ತರ ಇತ್ತು ಅದ್ರ ಮೇಲೆ ಬರ್ತಾ ಇದ್ದಾನೆ. ಬಟ್ ನಾನ್ ನೋಟಿಸ್ ಮಾಡಿದಾಗೆ ಇಲ್ಲಿ ರೈಡ್ ಆನ್ ಆಪ್ಷನ್ಸ್ ತುಂಬಾ ಕಮ್ಮಿ ಇದೆ. ಎಸ್ಪೆಷಲಿ ಇವನಷ್ಟು ಹೈಟ್ ಆಗಿರೋ ಮಕ್ಳಿಗೆ ಯಾವ್ದು ಸ್ಯೂಟೇಬಲ್ ಇಲ್ಲ. ಬಟ್ ಇರೋ ಚಿಕ್ಕದ್ ರೈಡ್ ಆನ್ನೇ ತಗೊಂಡು ಅವ್ನ್ ಅದ್ರಲ್ಲೇ ಆಟ ಆಡ್ತಾ ಇದ್ದಾನೆ. ಅಂಡ್ ಎಸ್ ನಾವಿವಾಗಿರೋದು ಮೆರ್ಕ್ಯುರಿ ಕ್ಲಿನಿಕ್. ಎಸ್ ಕ್ಯೂಟ್ ಆಗಿರೋಂತಹ ಒಂದು ಕ್ಲಿನಿಕ್ ಸೆಟಪ್ ಇದೆ. ಈ ಒಂದು ಕ್ಲಿನಿಕ್ ಸೆಟಪ್ ನಾನು ಆವಾಗ್ಲೇ ಸೆಲೆಬ್ರಿಟಿ ರೂಮ್ ತೋರ್ಸಿದ್ನಲ್ಲ ಅದ್ರ ಮೇಲಿರೋದು. ಸೊ ನಾವು ಹಾಗಾಗಿ ಮೇಲ್ ಹತ್ಕೊಂಡ್ ಬಂದ್ವಿ. ಲಕ್ಷ್ ಹೋಗಿ ಡಾಕ್ಟರ್ ಜಾಗದಲ್ಲಿ ಏನಿದೆ, ಟೇಬಲ್ ಮೇಲೆ ಏನೇನಿದೆ, ಡಾಕ್ಟರ್ ಕಿಟ್ ಅಲ್ಲಿ ಏನಿದೆ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದ. ಆದ್ರೆ ನಾನ್ ನೋಟಿಸ್ ಮಾಡಿದ್ದು ಲಕ್ಷ್ ಆಗಿರ್ಲಿ ಬೇರೆ ಮಕ್ಳಾಗ್ಲಿ ಜಾಸ್ತಿ ಹೊತ್ತು ಈ ಒಂದು ಝೋನ್ ಅಲ್ಲಿ ಇರ್ಲಿಲ್ಲ. ಯಾಕಂದ್ರೆ ಇದು ಮೇಲಿರೋದ್ರಿಂದ ತುಂಬಾ ಮಕ್ಳಿರ್ಲಿಲ್ಲ. ಹಾಗಾಗಿ ಇವನ್ ಕೂಡ ವಾಪಸ್ ಹೋಗ್ತಾ ಇದ್ದಾನೆ. ಇಲ್ಲಿ ಹರ್ಡಲ್ಸ್ ತರ ಇದೆ ಕ್ಲಿನಿಕ್ ಇಂದ ಹೋಗೋದಕ್ಕೆ. ಈ ಹರ್ಡಲ್ಸ್ ನೆಲ್ಲ ದಾಟಿ ಮತ್ತೆ ಒಂದ್ ಸ್ಲೈಡ್ ಇತ್ತು, ಅಲ್ಲಿಂದ ವಾಪಸ್ ಬಂದ. is taking me in his car. Where are you taking me, Babu? Where are we going now? Guava. Goa. Okay, we're going to Goa. Lakshi. Okay, Lakshi and I are going in a car. ನಾವಿಬ್ರು ಸ್ವಲ್ಪ ಕಾರಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ವಿ. ಅಲ್ಲಿಂದ ಮತ್ತೆ ಬಂದಿದ್ದು ಸೆಲೆಬ್ರಿಟಿ ರೂಮ್ಗೆ. ಆ ಸೆಲೆಬ್ರಿಟಿ ರೂಮ್ ಅಲ್ಲಿ ಈ ಮಿರರ್ ಒರಿಜಿನಲ್ ಅಮ್ಮ, ಇದು ರಿಯಲ್, ಮತ್ತೆ ಅಲ್ಲೊಂದಷ್ಟು ಮೇಕಪ್ ಐಟಮ್ಸ್ ಇತ್ತು. ಸೊ ಅದನ್ನೆಲ್ಲ ಚೆಕ್ ಮಾಡ್ಬಿಟ್ಟು ಕೇಳ್ತಾ ಇದ್ದ, ಇದೆಲ್ಲ ರಿಯಲ್ ಅಂತ. ನಾನು ಹಾಗೆ ಒಂದು ವಿಡಿಯೋ ಫೋಟೋಸ್ನ ತಕೊಂತಿದ್ದೆ. ಯಾಕಂದ್ರೆ ಮಿರರ್ ನೋಡಿದ ತಕ್ಷಣ ನಾನು ಫಸ್ಟ್ ಅದೇ ಕೆಲಸ ಮಾಡೋದು. ಇವಾಗ ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ಈ ಒಂದು ಪ್ಲೇ ಏರಿಯಾದಲ್ಲಿ ಚಿಕ್ಕದಾಗಿರುವಂತಹ ಒಂದು ಪಾರ್ಟಿ ಹಾಲ್ ಇದೆ. ಇದೇ ಆ ಪಾರ್ಟಿ ಹಾಲ್. ಇಲ್ಲಿ 50 to 60 ಪೀಪಲ್ ನ ಅಕಾಮಡೇಟ್ ಮಾಡಬಹುದು ಅಂತ ಹೇಳಿದ್ರು. 6000 rupees ಚಾರ್ಜ್ ಮಾಡ್ತಾರೆ 3 ಅವರ್ಸ್ಗೆ. ಹಾಗೆ ಕೇಟ್ರಿಂಗ್ ಮತ್ತೆ ಡೆಕೋರೇಷನ್ ಕೂಡ ಅವರೇ ವೆಂಡರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಡ್ತಾರೆ. ಇಲ್ಲ ಅವ್ರ ಕಡೆ ವೆಂಡರ್ ನಮಗೆ ಬೇಡ ಅಂತ ಅಂದರೆ ನಮ್ಗೆ ಯಾರಾದರೂ ಪರಿಚಯ ಇದ್ದರೆ ಅವ್ರ ಕಡೆಯಿಂದ ಕೂಡ ಸರ್ವಿಸ್ನ ತಗೋಬೋದು. ಫುಡ್ ಸರ್ವ್ ಮಾಡೋಕ್ಕೆ ಸಪ್ರೇಟಾಗಿ ಜಾಗ ಇದೆ ಪಾರ್ಟಿ ಹಾಲಿಂದ ಹೊರಗಡೆ. ಮತ್ತು ಬರ್ಡೇ ಪಾರ್ಟಿ ಮಾಡಬೇಕಾದ್ರೆ ಅವರು 550 rupees ಪರ್ ಕಿಡ್ ಫಾರ್ 3 ಅವರ್ಸ್ ಮತ್ತು 100 rupees ಪರ್ ಅಡಲ್ಟ್ಗೆ ಚಾರ್ಜ್ ಮಾಡ್ತಾರೆ. ಪ್ಲೇ ಏರಿಯಾ ಯೂಸ್ ಮಾಡೋರಿಗೆ ಇವರು ಲಾಕರ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾರೆ, ವಿಚ್ ಇಸ್ ಫ್ರೀ ಆಫ್ ಕಾಸ್ಟ್. ಮತ್ತು ಇವ್ರ ಹತ್ರ ವೇರಿಯಸ್ ಮೆಂಬರ್ಶಿಪ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ, ಮಂತ್ಲಿ, ಕ್ವಾರ್ಟರ್ಲಿ ಮತ್ತು ಆ್ಯನ್ಯಲಿ. ಈ ಪ್ಲೇ ಏರಿಯಾ ಪ್ರತಿದಿನ ಓಪನ್ ಇರುತ್ತೆ. ಮಂಡೇ ಟು ಫ್ರೈಡೇ 11 AM ಇಂದ 9 PM, ಸ್ಯಾಟರ್ಡೆ ಮತ್ತು ಸಂಡೇ 10 AM to 10 PM ಓಪನ್ ಇರುತ್ತೆ. ಮಂಡೇ ಟು ಥರ್ಸ್ಡೇ ಇವರು 400 ಪರ್ ಕಿಡ್ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಒಬ್ಬರು ಅಡಲ್ಟ್ನ ಅಲೌ ಮಾಡ್ತಾರೆ. ಸ್ಯಾಟರ್ಡೆ ಮತ್ತು ಸಂಡೇ ಪರ್ ಕಿಡ್ 500 rupeesನ ಚಾರ್ಜ್ ಮಾಡ್ತಾರೆ. ಪ್ಲೇ ಏರಿಯಾದಲ್ಲಿ ಆಟ ಆಡೋದಕ್ಕೆ ಮಕ್ಕಳಿಗೆ ಸಾಕ್ಸ್ ಮ್ಯಾಂಡೇಟ್ರಿ. ಲೊಕೇಶನ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಆಟ ಎಲ್ಲ ಮುಗಿದ ಮೇಲೆ ನಾವಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಪುಟ್ಟದಾದ ಕೆಫೆಗೆ ಹೋದ್ವಿ. ಅಲ್ಲಿ ಹೋಗಿ ಫುಡ್ ಆರ್ಡರ್ ಮಾಡಿ ಊಟ ಮಾಡಿ ನಾವು ನಮ್ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಈ ದಿನದ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋ ಜೊತೆ ನಾನು ನಿಮಗೆಲ್ಲ ಮತ್ತೆ ಸಿಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೇನಾದರೂ ಕ್ವೆಶ್ಚನ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವೆಶ್ಚನ್ಸ್ನ ಪಿಂಗ್ ಮಾಡಿ. ಖಂಡಿತ ನನಗೆಷ್ಟು ಸಾಧ್ಯನೋ ಅಷ್ಟು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.